ಮನೇಲಿ ತುಂಬಾ ದಿನ ಆಗಿತ್ತು ನಾನ್ ವೆಜ್ ಮಾಡಿ ಅಂತ ಮಧ್ಯಾಹ್ನ ಊಟಕ್ಕೆ ಬರ್ಬೇಕಾದ್ರೇನೆ ನಮ್ಮ ಮನೆಯವರು ಚಿಕನ್ ತಂದಿದ್ರು. ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಅಡುಗೆ ಮಾಡೋಕ್ಕೇನು ಬೇಜಾರಿಲ್ಲ, ಒಂಥರ ಆದ್ರೆ ಮಾಡ್ಬೋದು, ಆದ್ರೆ ಎರಡೆರಡು ತರ ಮಾಡು ಒಟ್ಟೊಟ್ಟಿಗೆ ಅಂತಾರೆ, ಅದೇ ಬೇಜಾರು. ಅಪ್ಪಂಗೆ ಮುದ್ದೆ ಜೊತೆಗೆ ಸಾಂಬಾರ್ ಇರಬೇಕು, ಮಗಂಗೆ ಸೈಡ್ಸ್ಗೆ ಕಬಾಬ್ ಇರಲೇಬೇಕು. ಇವರಿಬ್ರು ಮಧ್ಯೆ ಸಿಗಾಕೊಂಡು ನಾನು ಒದ್ದಾಡಬೇಕು. ಸೊ ಮಾಡ್ಬಿಡೋಣ ಅಂತ ಒಂದ್ ಕಡೆ ಸಾಂಬಾರ್ಗಿಟ್ಟು ಇನ್ನೊಂದ್ ಕಡೆ ಕಬಾಬ್ಗೆ ಕಲ್ಸೋಣ ಅಂತ ನಿನ್ಕೊಂಡೆ. ಕಬಾಬ್ಗೆ ಕಲ್ಸಿಟ್ಟಾದ್ಮೇಲೆ ಅಟ್ಲೀಸ್ಟ್ 1 hour ಆದ್ರೂ ಮ್ಯಾರಿನೇಟ್ ಆಗ್ಬೇಕಲ್ವಾ. ಸೊ ಈ ಗ್ಯಾಪಲ್ಲಿ ಹುರಿದಿಟ್ಟಿರೋ ಚಿಕನ್ಗೆ ಮಸಾಲ ಹಾಕಿ ಕುಕ್ಕರ್ ಕೂಗಕ್ಕಿಟ್ಟೆ. ಸಾಂಬಾರ್ ಕೆಲಸ ಒಂದ್ ರೇಂಜಿಗೆ ಮುಗೀತು. ಇವಾಗ ಕ್ಲೀನಿಂಗ್ ಕೆಲಸ. ನನ್ಗಂತೂ ಅವಾಗೆ ಕ್ಲೀನ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಕಿಚನ್ ಕಡೆ ಬರಕ್ ಮನ್ಸೇ ಆಗಲ್ಲ. ಇಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಮುಸ್ಸಂಜೆ ಆಯ್ತು. ಮನೇಲಿ ಇನ್ನೂ ಲೈಟ್ ಆನ್ ಮಾಡಿಲ್ಲ. ಮನೆ ಬಾಗ್ಲಿಗೆ ನೀರು ಹಾಕಿ ಲೈಟ್ ಹಾಕೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಅವ್ರು ಬರ್ತಿದ್ದಂಗೆ ಕಾಫಿ ರೆಡಿ ಇರಬೇಕು. ನನ್ನ ಅರ್ಧ ಜೀವನ ಇವ್ರಿಗೆ ಕಾಫಿ ಮಾಡೋದ್ರಲ್ಲೇ ಆಗೋಯ್ತು. ಅವ್ರಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕುಡಿದು ಕಬಾಬ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಏನೋ ಬಾಯಿ ತಪ್ಪಿ ಒಂದೇ ಒಂದ್ಸರಿ ಕರಿಯ ಅಂದಿದ್ದಕ್ಕೆ ನಿನ್ನೆನೇ ಎಣ್ಣೆಲಿ ಹಾಕ್ತೀನಿ ಅಂತ ಬಂದವ್ರೆ. ಪುಣ್ಯ ಆತ್ಮ. ಅಡುಗೆ ಮನೆಗೆ ಬಂದರೆ ನನಗೆ ಮಾಡೋ ಹೆಲ್ಪ್ಗಿಂತ ನನಗೆ ಕೊಡೋ ಎಕ್ಸ್ಟ್ರಾ ಕೆಲಸನೇ ಜಾಸ್ತಿ. ಅವ್ರೇನು ಸುಮ್ಮನೆ ಹೆಲ್ಪ್ ಮಾಡ್ತಾ ಇಲ್ಲ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ ಅಂತ ಬಂದಿದ್ದಾರೆ. ಕಾರಣ ಯಾವುದೇ ಇರಲಿ, ಅವಾಗವಾಗ ಮನೆ ಗಂಡಸ್ರ ಕೈಲಿ ಕೆಲಸ ಮಾಡಿಸ್ತಾ ಇರಬೇಕು. ಆದ್ರೂ ಗಂಡನ ಕೈಲಿ ಅಡುಗೆ ಮಾಡಿಸ್ಕೊಂಡು ತಿಂದರೆ ಅದ್ರ ರುಚಿನೇ ಬೇರೆ ಅಲ್ವಾ. ನಾನು ಅವಾಗಲೇ ಸ್ವಕಾರ್ಯ ಅಂತ ಹೇಳಿದ್ನಲ್ಲ, ಅದು ಬೇರೆ ಏನೂ ಅಲ್ಲ, ಇದೇ ನೋಡಿ. ಇದಿಷ್ಟು ಇವತ್ತಿನ ಕತೆ. ಮತ್ತೆ ಸಿಗುವ, ಬಾಯ್.